ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊದಲ ದಿನದ ಜೆಡಿಎಸ್ ಬೆಂಗಳೂರು ಚಲೋ ಪಾದಯಾತ್ರೆ ಸಕ್ಸಸ್ ಆಗಿದೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಬಿಜೆಪಿ ಜಂಟಿ ಹೋರಾಟವನ್ನ ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಇವತ್ತು ಪಾದಯಾತ್ರೆಯನ್ನ ನಡೆಸಲಾಗಿತ್ತು. ಆ ಪಾದಯಾತ್ರೆ ಮೊದಲ ದಿನದ ಜೆಡಿಎಸ್ ಬೆಂಗಳೂರು ಚಲೋ ಪಾದಯಾತ್ರೆ ಸಕ್ಸಸ್ ಆಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜಂಟಿ ಹೋರಾಟವನ್ನ ಜೆಡಿಎಸ್ ಬಿಜೆಪಿ ಹಮ್ಮಿಕೊಂಡಿದೆ 3 ದಿನಗಳ ಕಾಲ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಇವತ್ತು ನಡೆದಿದೆ. ಜೆಡಿಎಸ್ ಪಾದಯಾತ್ರೆಗೆ ಕಾರ್ಯಕರ್ತರ ದಂಡೆ ಹರಿದು ಬಂದಿದೆ. ಸದ್ಯ ಬಿಡದಿಯ ಈ ಬಿಜಿಎಸ್ ಸರ್ಕಲ್ ಅನ್ನ ಪಾದಯಾತ್ರೆ ತಲುಪಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಾಳೆ ಬಿಜಿಎಸ್ ಸರ್ಕಲ್ ನಿಂದ 2ನೇ ದಿನದ ಪಾದಯಾತ್ರೆ ಆರಂಭ ಆಗತ್ತೆ. ನಾಳೆ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ ಮಾಜಿ ಪ್ರಧಾನಿಗಳಾದಂಥ ದೊಡ್ಡಗೌಡರು. ಪಾದಯಾತ್ರೆಯುದ್ದಕ್ಕೂ ಸಿಎಂ ಡಿಕೆಶಿ ವಿರುದ್ಧ ದಳಪತಿಗಳು ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಿಂದ ನಾವು ಮಾಡ್ತಾ ಇಲ್ಲ. ನೀವು ಆಯ್ಕೆ ಮಾಡಿದ ಈ ಭಾಗದ ಶಾಸಕರು ಪ್ರತಿಭಟನೆ ಸ್ಥಳಕ್ಕೆ ಬಂದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ ವಿರುದ್ಧ ನಿಖಿಲ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದಲ್ಲಿ ಇವತ್ತು ಅಲ್ಲಿಂದ ಆರಂಭ ಆಗಿರೋದು. ಸೊ ಅಲ್ಲಿಗೆ ಮೊದಲ ದಿನದ ಈ ಒಂದು ಪಾದಯಾತ್ರೆ ಈಗ ಸಕ್ಸಸ್ ಆಗಿದೆ. ಇವತ್ತೇನು ಸ್ಟಾಪ್ ಮಾಡಿದ್ದಾರೆ ಅದೇ ಜಾಗದಿಂದ ಮತ್ತೆ ನಾಳೆ 2ನೇ ದಿನದ ಪಾದಯಾತ್ರೆಯನ್ನು ಆರಂಭ ಮಾಡಲಾಗುತ್ತೆ. ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಅವರು. ನಾಳೆ ಆ BGS ಸರ್ಕಲ್ ಏನಿದೆ ಆ ಸರ್ಕಲ್ನಿಂದಲೇ ಈ ಒಂದು ಪಾದಯಾತ್ರೆ ಮತ್ತೆ ಆರಂಭ ಆಗೋದು. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ರೈತರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಹೆಜ್ಜೆ ಹಾಕಿದ್ದಾರೆ ಇವತ್ತು ನಡೆದಂತಹ ಪಾದಯಾತ್ರೆಯಲ್ಲಿ. ಆಮೇಲೆ ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಇಕ್ಬಾಲ್ ಹುಸೇನ್ ಅವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೀತಾ ಇದೆ ಅಂತೇಳಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ಈ ಬಿಡದಿ ಜಟಾಪಟಿ ಈಗ ಇಲ್ಲಿಗೆ ಬಂದು ನಿಂತಿದೆ. ಇಂದಿನಿಂದ 3 ದಿನಗಳ ಕಾಲ ಅದರ ಭಾಗವಾಗಿ ಮೊದಲ ದಿನದ ಪಾದಯಾತ್ರೆ ಇವತ್ತು ಸಕ್ಸಸ್ ಕಂಡಿದೆ. ಇವತ್ತೇನು ಸ್ಟಾಪ್ ಎಲ್ಲಿವರೆಗೂ ಬಂದು ಪಾದಯಾತ್ರೆ ತಲುಪಿದೆಯಲ್ಲ ಅಲ್ಲಿಂದ ನಾಳೆ ಎಗೇನ್ ದೊಡ್ಡಗೌಡರು ಮತ್ತೆ ಅಲ್ಲಿಂದ 2ನೇ ದಿನದ ಪಾದಯಾತ್ರೆಯನ್ನು ಆರಂಭಿಸ್ತಾರೆ. BGS ಸರ್ಕಲ್ನಿಂದ ನಾಳೆ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ ದೊಡ್ಡಗೌಡರು. ಅದಾದ ನಂತರದಲ್ಲಿ ಒಟ್ಟು 3 ದಿನಗಳ ಕಾಲ ಈ ಒಂದು ಬೃಹತ್ ಪಾದಯಾತ್ರೆಯನ್ನು JDS ಮತ್ತು BJP ಜಂಟಿಯಾಗಿ ಹಮ್ಮಿಕೊಂಡಿದೆ. ನಡೀಲಿ ಒಂದು ಪಾದಯಾತ್ರೆ ಮಾಡೋಣ ಹಳ್ಳಿಗಳಲ್ಲಿ ಅಂತ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ಅವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟ ನೀವು ಯೋಜನೆಯನ್ನ ಕೈ ಬಿಡ್ತಕ್ಕಂತ ಕೆಲಸವನ್ನ ತತ್ಕ್ಷಣ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ನಾವು ಪಾದಯಾತ್ರೆಯನ್ನ ಫ್ರೀಡಂ ಪಾರ್ಕ್ ವರ್ಗೂ ಇವತ್ತು ಯಾತಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಇಲ್ಲಿ ಯಾರು ಕೂಡ ರೈತರ ಕಷ್ಟ ಕೇಳಕ್ ಬರ್ತಾ ಇಲ್ಲ. ಕನಿಷ್ಠ ಪಕ್ಷ ನಾವು ವಿಧಾನಸಭೆಗೆ ಹೋಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡುವಂತ ದಿನ ಬಹಳ ದೂರ ಇಲ್ಲ. 3 ದಿನಗಳ ಕಾಲ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಇದೇ ರೀತಿ ಅಂತ ಹೇಳ್ತಾ, ಮಳೆ ಬರ್ತಾ ಇದೆ, ದಯವಿಟ್ಟು ನೆನೆಯೋದು ಬೇಡ, ಮತ್ತೆ ನಾಳೆ ತಾವೆಲ್ಲ ಬರಬೇಕಾಗ್ತದೆ. ಒಂದಷ್ಟು ಜನ ಕಾರ್ಯಕರ್ತ ಬಂಧುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರಿಗೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಉಳ್ಕೊಳ್ಳೋದಕ್ಕೆ, ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ದಯಮಾಡಿ ಕ್ಷಮಿಸಿ. ಇವತ್ತು ನಿರೀಕ್ಷೆಗೂ ಮೀರಿ ಜನಸಾಗರ ತಾವೆಲ್ಲ ಹರಿದು ಬಂದ್ರಿ. ಸ್ವಲ್ಪ ಜನಕ್ಕೆ ಊಟದ ಒಂದು ವಿಷಯದಲ್ಲಿ ಏರುಪೇರುಗಳಾದ್ರೂ ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಮೊದಲ ದಿನದ ಪಾದಯಾತ್ರೆಗೆ ತಾವೆಲ್ಲರೂ ಕೂಡ ವಿಶೇಷವಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅನ್ನದಾತರ ನೋವಿಗೆ ಸ್ಪಂದಿಸತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತಿನ ದಿನ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಈ ಭಾಗದ 2 ಪಂಚಾಯಿತಿಯ ನಮ್ಮ ಜಿಲ್ಲೆಯ ರೈತರ ನಿಂತಿರ್ತಕ್ಕಂಥದ್ದು
ಇವತ್ತಿನ ಈ ಪಾದಯಾತ್ರೆಯ ಒಂದು ದೊಡ್ಡ ವಿಶೇಷತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಮೊದಲನೇ ದಿನದ ಪಾದಯಾತ್ರೆಗೆ ತಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಚಾಲನೆಯನ್ನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣ ಅವರು ಕೂಡ ಜೊತೆಗೂಡಿ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆಯ ದಿನ ನಾವು ನೀವೆಲ್ಲರೂ ಆರಾಧ್ಯ ದೇವರುಗಳಾಗಿ ಕಾಣ್ತಕ್ಕಂಥ ಈ ದೇಶದ ಅಪರೂಪದ ರೈತ ಪರವಾದಂತ ಚಿಂತಕರು, ರೈತ ಪರವಾದಂತ ನಾಯಕರು, ರೈತರ ಪರವಾಗಿ ಬದ್ಧತೆಯಿಂದ ನಿರಂತರವಾಗಿ ಸುದೀರ್ಘವಾದಂತ ಅವರ ರಾಜಕಾರಣದ 64 ವಯಸ್ಸು ಇವತ್ತು ರೈತರಿಗೋಸ್ಕರ ಮುಡಿಪಿಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇದೇ ಸ್ಥಳದಿಂದ ಹೋರಾಟವನ್ನ 2ನೇ ದಿನಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ನಾನು ಜಾಸ್ತಿ ನಿಲ್ಲಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಮಂಜಣ್ಣವರು ನಿಮ್ಗೆ ಏನೇನು ವಿಚಾರ ತಿಳಿಸಬೇಕಾಗಿತ್ತೋ ಎಲ್ಲವೂ ಕೂಡ ಬಹಳ ಸುದೀರ್ಘವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಪಾದಯಾತ್ರೆ ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ರೈತರು ಇವತ್ತು ನಾವು ಕಿತ್ತೂರು ಕರ್ನಾಟಕಕ್ಕೆ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣರವರು ಮತ್ತೆ ಹಲವಾರು ಆ ಭಾಗದ ಶಾಸಕರು, ಮಾಜಿ ಶಾಸಕರ ತಂಡ ಹೋದಂತ ಸಂದರ್ಭದಲ್ಲಿ ಬರ ವೀಕ್ಷಣೆಗೆ ಅಲ್ಲಿದ್ದಂತ ರೈತರು ಕೂಡ ಬೈರಮಠ ಮತ್ತೆ ಕೆಂಚಗಾರನಹಳ್ಳಿ ಭಾಗದ ರೈತರನ್ನ ನೀವು ಉಳಿಸಬೇಕು ಅಂತಕ್ಕಂಥದ್ದನ್ನ ಅಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇವತ್ತು ಇಡೀ ರೈತಾಪಿ ವರ್ಗ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೈರಮಂಗಲ ಮತ್ತೆ ಕೆಂಚಗಾರನಹಳ್ಳಿಯ 26 ಗ್ರಾಮಗಳೇನಿದೆ ಆ ರೈತರ ಜೊತೆಯಲ್ಲಿ ಕೇವಲ ಜನತಾದಳ ಪಕ್ಷವಷ್ಟೇ ಅಲ್ಲ, ಪಕ್ಷಾತೀತವಾಗಿ ಇವತ್ತು ಇಡೀ ರೈತಾಪಿ ವರ್ಗ ರೈತರ ಜೊತೆಯಲ್ಲಿ ನಿಂತಿದೆ ಅನ್ನೋದಕ್ಕೆ ಅದೊಂದು ಜೀವಂತ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆಯ ದಿನ 15 ಕಿಲೋಮೀಟರ್ ನಮ್ಮ ಮಂಜಣ್ಣ ಅವರು ಹೇಳ್ದಂಗೆ ಸಾಕಷ್ಟು ದೂರ ಸಾಕ್ತಕ್ಕಂಥದ್ದಿದೆ. ಇವತ್ತು ಬೆಳಗ್ಗೆ ಬಿಸಿಲಿತ್ತು, ಮಧ್ಯಾಹ್ನ ಮೋಡ ಕವಿತು, ತದನಂತರ ಮಳೆ ಬಂತು. ಮಳೆಯಲ್ಲಿ ನೆನ್ಕೊಂಡು ಕೂಡ ಈಗಲೂ ಮತ್ತೆ ಮಳೆ ಬರ್ತಕ್ಕಂಥ ಒಂದು ವಾತಾವರಣ ನಾವು ಕಾಣಬಹುದು. ಆದ್ರೂ ಕೂಡ ನಾವು ಯಾರು ಕೂಡ ತೆಗ್ತಕ್ಕಂಥದಕ್ಕಾಗ್ಲಿ ಬರ್ತಕ್ಕಂಥದಕ್ಕಾಗ್ಲಿ ಇವತ್ತು ನೀವು ಯಾರು ಕೂಡ ಸಿದ್ರಿಲ್ಲ. ಬಹಳ ಜನ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಇವತ್ತು ಚಳುವಳಿಯ ಮೂಲಕ 516 ದಿನಕ್ಕೆ ತಾವೆಲ್ಲ ಕಾಲಿಟ್ಟಿದ್ದೀರಿ. ರಾಜ್ಯ ಸರ್ಕಾರ ಇವತ್ತು ನಿಮ್ಮ ನೋವಿಗೆ ಧಾವಿಸಬೇಕಾಗಿರ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಆಗಿತ್ತು. ಆದ್ರೆ ಎಲ್ಲವನ್ನು ಇವತ್ತು ಗಾಳಿಗೆ ತೋರಿ ನೀವು ಹರಿಸಿ ಬೆಳೆಸಿ ಚುನಾಯಿತಿ ಪ್ರತಿನಿಧಿಗಳಾಗಿ ಮಾಡಿರ್ತಕ್ಕಂಥ ಜಿಲ್ಲೆಯ 4 ಜನ ಶಾಸಕರಲ್ಲಿ ಈ ಭಾಗದ ಶಾಸಕರು ತಲೆ ಹಾಕಿಯೂ ಕೂಡ ಇಲ್ಲಿವರೆಗೂ ಮಲಗಿಲ್ಲ. ಪ್ರತಿಭಟನಾ ಸ್ಥಳದಲ್ಲಿ ನೀವು ನೋಡಿದ್ದೀರಿ. ನಾವು ನಿನ್ನೆ ಮೊನ್ನೆ ಬಂದಿರತಕ್ಕಂಥವರಲ್ಲ. ನಾನು ಬೈರಮಂಗಲದಲ್ಲೂ ಮಂಜಣ್ಣನ್ಗೊಂದ್ಸಲಿ ಹೇಳಿದೆ, ಅಣ್ಣ ವಾಸ್ತವ ಸ್ಥಿತಿಯನ್ನು ನಮ್ಮ ಕಣ್ಣಾರೆ ನಾವು ಅರ್ಥಕೊಳ್ಬೇಕು. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೀರಿ. ಬೆಳಗ್ಗೆಯಿಂದ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ BMICPA ಪ್ರಾಜೆಕ್ಟ್ನ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ಗಳನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು, ಅದು ಯಾವುದನ್ನೂ ಮಾಡದೆ ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನು ಇಟ್ಟಂಥದ್ದು. ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ ನಾವು ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆಯನ್ನೇನು ಹೊರಡಿಸಿದ್ದಾರೆ
2025ನೇ ಇಸ್ವಿವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ಇವತ್ತು ಈ ಭಾಗದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಬರಬೇಕಾದರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿಯಾಗಿತ್ತು, ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿದ್ದರು ನೋಡಿ, ಫೋನ್ಗಳಲ್ಲಿ 2 ಕೋಟಿಯಿಂದ 3 ಕೋಟಿ ಹೋಗೋರೀಗ. ಇದೇನು ಚೌಕಾಸಿ ವ್ಯಾಪಾರವಾ? ಚೌಕಾಸಿ ವ್ಯಾಪಾರವಾ? ಇಲ್ಲಿ ಪಾಪ ಕನಕಪುರದವರೊಬ್ಬರು ದಲಿತ ಮುಖಂಡರು ಬಂದಿದ್ದಾರೆ. ನೀವು ಪೊಲೀಸ್ ಅಧಿಕಾರಿ